ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನನ್ನ ಹೆಸರು ನವೀನ ಟಿ.ಆರ್. ಇವತ್ತಿನ ತರಗತಿಯಲ್ಲಿ ಕ್ಲಾಸ್ 9 NCERT ನಾವು ಚಾಪ್ಟರ್ ನಂಬರ್ 4 ಭಾರತದ ವಾಯುಗುಣ ಕ್ಲೈಮೇಟ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಂತೆ ನಾವು ಈ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡುತ್ತಾ ಹೋಗೋಣ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಭಾರತದ ವಾಯುಗುಣಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಹಲವಾರು ಪ್ರಶ್ನೆಗಳನ್ನ ಕೇಳುತ್ತಾರೆ ಮತ್ತು ಹಲವಾರು ಒಂದು ನಿಮ್ಗೆ ಯಕ್ಷ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತ ಒಂದು ಪ್ರಯತ್ನವನ್ನ ಈ ಚಾಪ್ಟರ್ ಮುಖಾಂತರವಾಗಿ ಮಾಡುತ್ತೇನೆ. ಏನು ಯಕ್ಷ ಪ್ರಶ್ನೆಗಳು ಎಂದರೆ, ತುಂಬಾ ಜನಕ್ಕೆ ಗೊತ್ತಿರುತ್ತೆ. ದೆಹಲಿಗೆ ಹೋಗಿದ್ರೆ ನೀವು ನಾರ್ಮಲ್ ಆಗಿ ದೆಹಲಿಯಲ್ಲಿ ಬೇಸಿಗೆಗಾಲದಲ್ಲಿ ಹೆಚ್ಚು ಬಿಸಿಲಿರುತ್ತೆ, 50+ ಹೋಗ್ತಿರುತ್ತೆ. ಚಳಿಗಾಲದಲ್ಲಿ ಹೆಚ್ಚು ಚಳಿ ಇರುತ್ತೆ, ನಿಮಗೆ ಮೈನಸ್ ಬರ್ತಾ ಇರುತ್ತೆ. ಯಾಕೆ ಆ ರೀತಿಯಾಗಿ? ಆದ್ರೆ ನಾಟಿನ್ ಭಾರತ, ಅದು ಕೂಡ ಭಾರತವೇ. ಮಂಗಳೂರಿಗೆ ಬಂದಾಗ ಮಂಗಳೂರಲ್ಲಿ ನಮಗೆ ಆಲ್ಮೋಸ್ಟ್ ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಆಲ್ಮೋಸ್ಟ್ ಒಂದು ತಾಪಮಾನ ಸೇಮ್ ಇರುತ್ತೆ. ಆದ್ರೆ ದೆಹಲಿಯಲ್ಲಿ ಹಂಗಲ್ಲ. ಮತ್ತೆ ನೀವು ರಾಜಸ್ಥಾನದ ತಾರ್ ಮರುಭೂಮಿಗೆ ಹೋದ್ರೆ ಡೈಲಿ ಫಿನಾಮಿನ ನೋಡ್ತೀವಲ್ಲಿ. ಹಗಲೊತ್ತಲ್ಲಿ ತುಂಬಾ ಜಾಸ್ತಿ ತಾಪಮಾನ ಇರುತ್ತೆ, 50+ ಇರುತ್ತೆ. ರಾತ್ರಿ ಆದ ತಕ್ಷಣ ನಿಮಗೆ ಕಡಿಮೆ ಆಗ್ಬಿಡುತ್ತೆ, 15 ಡಿಗ್ರಿ 16 ಡಿಗ್ರಿ ಬಂದ್ಬಿಡುತ್ತೆ. ಏಕೆ ಹೀಗೆ ಡಿಫ್ರೆನ್ಸ್ ಆಗ್ತಿರುತ್ತೆ? ಅವುಗಳಿಗೆ ಉತ್ತರವನ್ನ ಹುಡುಕುತ್ತಾ ಹೋದರೆ ನಿಮಗೆ ಇಲ್ಲಿ ಸಿಗುತ್ತೆ. ಈ ಒಂದು ಚಾಪ್ಟರ್ ಅಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತ ಪ್ರಯತ್ನವನ್ನ ಈ ಚಾಪ್ಟರ್ ಮಾಡುತ್ತೆ. ಈ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಎಕ್ಸಾಮ್ಸ್ ಅಲ್ಲಿ 11th ಕ್ಲಾಸ್ ಡಿಸ್ಕಸ್ ಮಾಡ್ಬೇಕಾದ್ರೆ ಅದಕ್ಕೆ ಇದು ಬೇಸಿಸ್. 11th ಕ್ಲಾಸ್ ಅಲ್ಲಿ ಮತ್ತೆ ನಾನು ಎಲ್ಲವನ್ನೂ ಹೇಳಕ್ಕಾಗಲ್ಲ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಒಂದು ಚಾಪ್ಟರ್ ಅಲ್ಲಿ. ಬಿಫೋರ್ ವಿ ಬಿಗಿನ್, ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯ್ನ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಜಾಯ್ನ್ ಆಗಿ. ಬಿಕಾಸ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ದಿನನಿತ್ಯ ಕ್ವಿಸ್ ಗಳನ್ನ ಮಾಡಲಾಗ್ತಾ ಇದೆ. ಮೋರ್ ದನ್ 100 ಕ್ವಿಸ್ ಗಳನ್ನ ಮಾಡಲಾಗ್ತಾ ಇದೆ. ಅದರ ಉಪಯೋಗಗಳನ್ನು ನೀವು ಪಡೆದುಕೊಳ್ಳಬಹುದು. ನಿಮ್ಮ ನಾಲೆಡ್ಜ್ ಅನ್ನ ಚೆಕ್ ಮಾಡಿಕೊಳ್ಳಬಹುದು. ಪ್ರತಿ ವಿಡಿಯೋಗಳ PDF ಗಳು, ದಿನಪತ್ರಿಕೆಗಳು, ಇತ್ತೀಚಿನ ಮಾಹಿತಿಗಳು, ಉದ್ಯೋಗ ಮಾಹಿತಿಗಳು, ನೀವು ಐಡಿಯಾಸ್ ಫೋರಂ ಅಧ್ಯಾಪಕರೊಂದಿಗೆ ಪ್ರಶ್ನೆಗಳನ್ನ ಕೇಳಿ ಬಗೆಹರಿಸಿಕೊಳ್ಳಬಹುದು ಈ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ. ಮುಖ್ಯವಾಗಿ ನಾನು ಅನ್ಅಕಾಡೆಮಿಯಲ್ಲಿ ಕೂಡ ಪ್ಲಸ್ ಎಜುಕೇಟರ್ ಆಗಿ ಟೀಚ್ ಮಾಡ್ತಾ ಇದ್ದೇನೆ. ಅಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡಬಹುದು. ಅನ್ಅಕಾಡೆಮಿ ಅಪ್ಲಿಕೇಶನ್ ಅಲ್ಲಿ ನವೀನ ಟಿ.ಆರ್ ಎಂದು ಸರ್ಚ್ ಮಾಡುವ ಮುಖಾಂತರವಾಗಿ ನನ್ನ ಕ್ಲಾಸ್ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದು. ನಾನು ಅಲ್ಲಿ ಜಿಯೋಗ್ರಫಿ ಮತ್ತು ಹಿಸ್ಟರಿ ಸಂಬಂಧಪಟ್ಟಂತೆ ತುಂಬಾ ಡೀಪ್ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಮತ್ತು ಅನ್ಅಕಾಡೆಮಿ ಪ್ಲಸ್ಗೆ ಜಾಯ್ನ್ ಆಗುವಾಗ ಯು ಕ್ಯಾನ್ ಯೂಸ್ ದಿಸ್ ರೆಫರಲ್ ಕೋಡ್ ನವೀನ ಟಿ.ಆರ್ 01256. ಯು ವಿಲ್ ಗೆಟ್ 10% ಡಿಸ್ಕೌಂಟ್ ಇನ್ ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್. ಎಸ್, ಲೆಟ್ ಅಸ್ ಸ್ಟಾರ್ಟ್ ಟು ಡಿಸ್ಕಸ್ ಚಾಪ್ಟರ್ ನಂಬರ್ 4 ಕ್ಲೈಮೇಟ್ ಆಫ್ ಇಂಡಿಯಾ ಪಾರ್ಟ್ 1. ಈಗ ಭಾರತದ ವಾತಾವರಣದ ಪರಿಸ್ಥಿತಿಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗ್ಬೇಕಾಗತ್ತೆ. ಏನು ವಾತಾವರಣದ ಪರಿಸ್ಥಿತಿಗಳು? ನಮ್ಮ ಭಾರತದಲ್ಲಿ ಡಿಸೆಂಬರ್ ಸಂದರ್ಭ ಬಂದಾಗ ಚಳಿ ಆಗುತ್ತೆ. ಮೇ ಸಂದರ್ಭ ಬಂದಾಗ ನಮಗೆ ಬೇಸಿಗೆಗಾಲ ಇರುತ್ತೆ, ತುಂಬಾನೇ ಬಿಸಿಲಾಗ್ತಿರುತ್ತೆ, ಅನ್ಕಂಫರ್ಟಬಲ್ ಫೀಲ್ ಆಗ್ತಿರುತ್ತೆ. ಜೂನ್ ಜುಲೈ ಸಂದರ್ಭದಲ್ಲಿ ನಮಗೆ ಮಳೆ ಬರ್ತಾ ಇರುತ್ತೆ. ಕಾರಣ ಏನು? ಯಾಕೆ ಡಿಸೆಂಬರ್ ಸಂದರ್ಭದಲ್ಲೇ ನಮಗೆ ಚಳಿ ಆಗಬೇಕು? ವೈ ನಾಟ್ ಜೂನ್ ಅಲ್ಲಿ ಯಾಕೆ ಚಳಿ ಆಗಬಾರ್ದು? ಮತ್ತೆ ಯಾಕೆ ಮೇ ಮಂತಲ್ಲೇ ನಮಗೆ ಜಾಸ್ತಿ ಬಿಸಿಲು ಇರುತ್ತೆ? ಯಾಕೆ ಬೇರೆ ಮಂತ್ ಡಿಸೆಂಬರ್ ಅಲ್ಲಿ ಯಾಕೆ ತುಂಬಾ ಬೇಸಿಗೆ ಆಗಿರಬಾರ್ದು ನಮಗೆ? ಯಾಕೆ ಜೂನ್ ಜುಲೈ ಅಲ್ಲೇ ಯಾಕೆ ಜಾಸ್ತಿ ಮಳೆ ಬರುತ್ತೆ? ಲೈಕ್ ದಿಸ್ ಕ್ವಶನ್ ಗಳನ್ನ ಹಾಕುತ್ತಾ ಹೋದಾಗ, ಅಥವಾ ಇದು ಎಲ್ಲಾ ದೇಶಗಳಿಗೂ ಸೇಮಾ? ನೋ, ಇದು ನಮ್ಮ ದೇಶಕ್ಕೆ ಈ ರೀತಿ ಇದೆ. ಒಂದೊಂದು ದೇಶಕ್ಕೆ ಬೇರೆ ಬೇರೆ ರೀತಿಯಾಗಿರುತ್ತೆ ಅದರ ಒಂದು ಕ್ಲೈಮೇಟ್. ನಮ್ಮ ದೇಶದ ಕ್ಲೈಮೇಟ್ಗೆ ಸಂಬಂಧಪಟ್ಟಂತೆ ನಾವು ಡಿಸ್ಕಸ್ ಮಾಡುವುದು ನಮ್ಮ ಕರ್ತವ್ಯ ಮತ್ತು ಅದು ತುಂಬಾನೇ ಇಂಪಾರ್ಟೆಂಟ್. ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತೆ ತಿಳ್ಕೋಬೇಕಾದ್ರೆ ನಮಗೆ ಇದು ಮೇನ್ ಇಂಪಾರ್ಟೆಂಟ್. ಬಿಕಾಸ್ ನಮ್ಮ ದೇಶದ ಕ್ಲೈಮೇಟ್ ನಮ್ಮ ರೈತನಿಗಾಗಿರಬಹುದು ಅಥವಾ ತಮ್ಮ ಪ್ರತಿ ಜನರ ಪ್ರತಿ ನಡೆದಾಡುವುದರಲ್ಲೂ ಕೂಡ ನಾವು ಪ್ರತಿಯೊಂದು ಲೈಫಲ್ಲೂ ಕೂಡ ನಾವು ಇದನ್ನ ತಿಳ್ಕೊಂಡಿರ್ಬೇಕು. ಅವಾಗ್ಲೇ ನಾವು ಕ್ಲೈಮೇಟ್ ಜೊತೆಗೆ ಸಾಗೋದಕ್ಕೆ ಚೆನ್ನಾಗಿರುತ್ತೆ. ಎಲ್ಲ ತುಂಬಾ ಕಷ್ಟ ಆಗುತ್ತೆ. ದ ಆನ್ಸರ್ ಟು ಆಲ್ ದೀಸ್ ಕ್ವಶನ್ಸ್ ಕ್ಯಾನ್ ಬಿ ಫೌಂಡ್ ಔಟ್ ಬೈ ಸ್ಟಡಿಯಿಂಗ್ ಅಬೌಟ್ ದ ಕ್ಲೈಮೇಟ್ ಆಫ್ ಇಂಡಿಯಾ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನ ಭಾರತದ ವಾಯುಗುಣದ ಬಗ್ಗೆ ಅಧ್ಯಯನ ಮಾಡುವ ಮುಖಾಂತರವಾಗಿ ಕಂಡುಹಿಡಿಯಬಹುದು. ನೋಡೋಣ ಯಾವ ರೀತಿ. ನಿಮಗೆ ಯಾರನ್ನಾದ್ರೂ ಹೋಗಿ ಹಿಂದಿನ ಕಾಲದವ್ರನ್ನ ಇವ್ರು ಕೇಳಿ, ವಯಸ್ಸಾದವ್ರನ್ನ ಕೇಳಿ, ಫೆಬ್ರವರಿ ಮಾರ್ಚು ಈಗ ತುಂಬಾನೇ ಮಳೆ ಬರುತ್ತೆ ಅಂದ್ರೆ ಅವ್ರು ನಗ್ತಾರೆ ನಿಮ್ಮನ್ನ ನೋಡಿ. ಮಾರ್ಚ್ ಮಳೆ ಬರುತ್ತೆ ತುಂಬಾನೇ, ಏನ್ ಮಾತಾಡ್ತಿದ್ಯಾ ಅಂತ ಕೇಳ್ತಾರೆ. ಲೈಕ್ ದಸ್. ಯಾಕೆ ನಗ್ತಾರೆ ಅವರು? ಅವ್ರಿಗೆ ಗೊತ್ತಿರುತ್ತೆ ಯಾವಾಗ ಮಳೆ ಬರುತ್ತೆ ಯಾವಾಗ ಮಳೆ ಬರಲ್ಲ ಅಂತ ಗೊತ್ತಿರುತ್ತೆ. ಅದನ್ನ ನಾವು ವಿ ಆರ್ ಎಜುಕೇಟೆಡ್, ನಾವು ಸ್ಟಡಿ ಮಾಡೋ ಮುಖಾಂತರವಾಗಿ ಓದ್ತಾ ಹೋಗ್ತೀವಿ, ಸೈಂಟಿಫಿಕ್ ರೀಸನ್ಗಳನ್ನ ಕೊಡ್ತೀವಿ. ಆದ್ರೆ ಅವ್ರನ್ನ ಕೇಳಿ ಸೈಂಟಿಫಿಕ್ ರೀಸನ್ಗಳನ್ನ ಹೇಳೋಂಗಿಲ್ಲ. ಅವ್ರಿಗೆ ಗೊತ್ತಿರುತ್ತೆ ಜೂನ್ ಸಂದರ್ಭದಲ್ಲಿ ಮುಂಗಾರು ಬರುತ್ತೆ, ಯಾಕೆ ಬರುತ್ತೆ ದೇ ಡೋಂಟ್ ನೋ. ಬಟ್ ನಾವು ಎಜುಕೇಟೆಡ್, ನಾವೇನ್ ಮಾಡ್ತೀವಿ, ಹೀಗೆ ಓದುವ ಮುಖಾಂತರವಾಗಿ ನಾವು ಸೈಂಟಿಫಿಕ್ ರೀಸನ್ ಮುಖಾಂತರವಾಗಿ ಯಾಕೆ ಆ ಸಂದರ್ಭದಲ್ಲಿ ಮಳೆ ಬರುತ್ತೆ, ಯಾಕೆ ಮೇ ಸಂದರ್ಭದಲ್ಲಿ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರುತ್ತೆ, ಯಾಕೆ ತುಂಬಾ ಬಿಸಿಲು ಇರುತ್ತೆ, ಹೀಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಯಾಕೆ ಡಿಸೆಂಬರ್ ಅಲ್ಲಿ ನಮಗೆ ಚಳಿ ಆಗುತ್ತೆ, ಇವುಗಳನ್ನ ನಾವು ಸೈಂಟಿಫಿಕ್ ರೀಸನ್ ಕೊಡುವ ಮುಖಾಂತರವಾಗಿ ನಾವು ಓದುತ್ತಾ ಹೋಗುತ್ತೇವೆ. ಈಗ ವೆದರ್ ಮತ್ತು ಕ್ಲೈಮೇಟ್ ಅಂದ್ರೆ ಏನು? ಹವಾಗುಣ ಮತ್ತು ವಾಯುಗುಣ, ಇದರ ಡಿಫರೆನ್ಸ್ ನಿಮಗೆ ಗೊತ್ತಿದೆ.
ಕಳೆದ ಕ್ಲಾಸ್ ಡಿಸ್ಕಸ್ ಮಾಡಿದ್ದೀನಿ. ಹವಾಗುಣ ಎಂದರೆ ಡೈಲಿ ಫಿನಾಮಿನಾ, ದಿನನಿತ್ಯ ಚೇಂಜ್ ಆಗ್ತಾ ಇರುತ್ತೆ. ಬೆಳಿಗ್ಗೆ ಚೇಂಜ್ ಆಗ್ಬೋದು, ಮಧ್ಯಾಹ್ನ ಒಂದು ಗಂಟೆಗೆ ಚೇಂಜ್ ಆಗ್ಬೋದು, ಸ್ಥಳಕ್ಕೆ ಚೇಂಜ್ ಆಗ್ಬೋದು ಒಂದೇ ಗಂಟೆಯಲ್ಲಿ. ಕ್ಲೈಮೇಟ್ ಇದು ಒಂದು ಪ್ರದೇಶಕ್ಕೆ ಆಲ್ಮೋಸ್ಟ್ ಫಿಕ್ಸ್ ಇರುತ್ತೆ. ಅಂದರೆ ಈ ವೆದರ್ ಆಲ್ಮೋಸ್ಟ್ ನಾವು ಸ್ಟಡಿ ಮಾಡಿ ಒಂದು 30 ಇಯರ್ಸ್, 30 ರಿಂದ 40 ವರ್ಷಗಳ ಕಾಲ ಆವರೇಜ್ ತೆಗೆದುಕೊಂಡು ನಾವು ಕ್ಲೈಮೇಟ್ ಅನ್ನು ಮಾಡಲಾಗುತ್ತೆ. ಕ್ಲೈಮೇಟ್ ಆಲ್ಮೋಸ್ಟ್ ಫಿಕ್ಸ್ಡ್ ಫಾರ್ ಒನ್ ಕಂಟ್ರಿ. ವೆದರ್ ಹಂಗಲ್ಲ, ಡೈಲಿ ಚೇಂಜ್ ಆಗುತ್ತೆ, ಪ್ಲೇಸ್ಗೂ ಚೇಂಜ್ ಆಗುತ್ತೆ, ಸಮಯಕ್ಕೂ ಚೇಂಜ್ ಆಗುತ್ತೆ. ದಟ್ ಈಸ್ ವೆದರ್. NCERT ಏನ್ ಕೊಟ್ಟಿದ್ರೆ ನೋಡ್ತಾ ಹೋಗೋಣ. ಕ್ಲೈಮೇಟ್ ರೆಫರ್ಸ್ ಟು ಸಮ್ ಟೋಟಲ್ ಆಫ್ ವೆದರ್ ಕಂಡೀಷನ್ಸ್ ಅಂಡ್ ವೇರಿಯೇಷನ್ಸ್ ಓವರ್ ಎ ಲಾರ್ಜ್ ಏರಿಯಾ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಮುಖ್ಯವಾಗಿ ವಾಯುಗುಣ ಅಂದ್ರೆ ದೀರ್ಘಾವಧಿಯವರೆಗೆ, ಮುಂದೆ ಆಲ್ಮೋಸ್ಟ್ 30 ವರ್ಷಗಳಿಗಿಂತ ಹೆಚ್ಚು ಒಂದು ದೊಡ್ಡ ವಿಸ್ತಾರವಾದ ಪ್ರದೇಶದ ಹವಾಗುಣವನ್ನ ನಾವು ಒಟ್ಟಾರೆ ಒಂದು ವ್ಯತ್ಯಾಸವನ್ನು ನೋಡಿ ಆವರೇಜ್ ತೆಗೆದುಕೊಂಡಾಗ ಅದೇ ನಮಗೆ ಕ್ಲೈಮೇಟ್ ಆಗಿರುತ್ತೆ. ವೆದರ್ ಅಂದ್ರೆ ಯಾವುದೇ ಸಮಯದಲ್ಲಿ ಒಂದು ಪ್ರದೇಶದ ಮೇಲೆ ವಾತಾವರಣದ ಸ್ಥಿತಿಯನ್ನು ಸೂಚನೆ ಮಾಡುತ್ತೆ, ಚೇಂಜ್ ಆಗ್ತಾ ಇರುತ್ತೆ ಒಂದು ಪ್ರದೇಶದಲ್ಲಿ. ಸರ್ ನಮಗೆ ಡೈಲಿ ರೇಡಿಯೋ ಹೇಳ್ತಾರೆ, ರೇಡಿಯೋದಲ್ಲಿ ಹೇಳ್ತಾರಲ್ಲ ಅಥವಾ ನ್ಯೂಸ್ ಗಳಲ್ಲಿ ಹೇಳ್ತಾರಲ್ಲ, ಅದೇನು? ದಟ್ ಈಸ್ ವೆದರ್, ನಾಟ್ ಕ್ಲೈಮೇಟ್. ಕ್ಲೈಮೇಟ್ ಯಾರು ಹೇಳಂಗಿಲ್ಲ, ವೆದರ್ನ ಹೇಳ್ತಾರೆ, ಹವಾಗುಣವನ್ನ ಹೇಳ್ತಾರೆ, ವಾಯುಗುಣವನ್ನ ಹೇಳಕ್ಕಲ್ಲ. ಅದು ಆಲ್ಮೋಸ್ಟ್ ಫಿಕ್ಸ್ಡ್ ವಾಯುಗುಣ. ಏನು ನಮ್ಮ ದೇಶದ ವಾಯುಗುಣ ಏನು ನೋಡ್ತಾ ಹೋಗೋಣ. ವೆದರ್ ಮತ್ತೆ ಕ್ಲೈಮೇಟ್ ನಿಮಗೆ ಗೊತ್ತಾಗಿದೆ. ವೆದರ್ ಅಂದ್ರೆ ಡೈಲಿ ಫಿನಾಮಿನಾ, ಗಂಟೆಗೆ ಚೇಂಜ್ ಆಗುತ್ತೆ, ಪ್ಲೇಸ್ಗೆ ಚೇಂಜ್ ಆಗುತ್ತೆ. ಕ್ಲೈಮೇಟ್ ಹಂಗಲ್ಲ, ಆಲ್ಮೋಸ್ಟ್ ಫಿಕ್ಸ್ಡ್. ಆದ್ರೂ ಕೂಡ ಇವೆರಡು ಕೂಡ ಸ್ವಲ್ಪ ಡಿಫ್ರೆನ್ಸ್ ಇದೆ ನಮಗೆ. ಆದರೆ ಇವೆರಡನ್ನ ಕಂಡಿಬೇಕಾದ್ರೆ ನಮಗೆ ಅವುಗಳಿಗೆ ಕಂಡುಹಿಡಿಯಲು ಬಳಸುವ ಅಂಶಗಳು ಮಾತ್ರ ಸೇಮ್. ಯಾವಪ್ಪ ಅಂದ್ರೆ ಹವಾಗುಣ ಮತ್ತು ವಾಯುಗುಣದ ಅಂಶಗಳು ಒಂದೇ ಆಗಿರುತ್ತದೆ. ತಾಪಮಾನ, ವೆದರ್ ಅನ್ನು ಕೂಡ ನೋಡ್ತೀವಿ. ವೆದರ್ ಅಲ್ಲಿ ತಾಪಮಾನವನ್ನ ಗಂಟೆಗೆ ನಿಮಿಷಕ್ಕೆ ನೋಡ್ತೀವಿ. ಆದ್ರೆ ಕ್ಲೈಮೇಟ್ ಅಲ್ಲಿ ಅವರೇಜ್ ಆಗಿ ನೋಡ್ತೀವಿ. ಒಂದು ತಿಂಗಳಿಗೆ, ಈ ತಿಂಗಳು ಎಷ್ಟು, ಜನವರಿಲಿ ಎಷ್ಟು ಇರುತ್ತೆ ತಾಪಮಾನ, ಫೆಬ್ರವರಿಲಿ ಹೇಗಿರುತ್ತೆ, ಮಾರ್ಚ್ ಅಲ್ಲಿ ಇರುತ್ತೆ, ಈಗ ನೋಡ್ತಾ ಹೋಗ್ತೇವೆ. ವಾತಾವರಣದ ಒತ್ತಡ ಕೂಡ ಸೇಮ್. ಇಲ್ಲಿ ವೆದರ್ ಆದ್ರೆ ಡೈಲಿ ನೋಡ್ತೇವೆ, ಕ್ಲೈಮೇಟ್ ಆಗಲ್ಲ, ಮಂತ್ಲಿ ನೋಡ್ತಾ ಹೋಗ್ತೇವೆ. ಗಾಳಿನೂ ಅಷ್ಟೇ, ತೇವಾಂಶನೂ ಅಷ್ಟೇ, ಮತ್ತೆ ಮಳೆ ಕೂಡ ಅಷ್ಟೇ. ಮಳೆ ನಾವು ವೆದರ್ ಆದ್ರೆ ಈ ದಿನ ಮಳೆ ಬರುತ್ತಾ, ಆ ರೀತಿ ಅಷ್ಟೇ ನೋಡ್ತೇವೆ. ಕ್ಲೈಮೇಟ್ ಅಲ್ಲಿ ಈ ಮಂತ್ ಅಲ್ಲಿ ಮಳೆ ಬರುತ್ತಾ, ಎಷ್ಟು ಮಳೆ ಬರುತ್ತೆ, ಹಾಗಾದ್ರೆ ವರ್ಷದಲ್ಲಿ ಎಷ್ಟು ಪರ್ಸೆಂಟ್ ಈ ಒಂದು ಮಂತ್ ಅಲ್ಲಿ ಮಳೆ ಬರುತ್ತೆ ಅವರೇಜ್ ಆಗಿ, ಈ ರೀತಿ ಹೇಳ್ತೇವೆ. ಅವರೇಜ್ ಅನ್ನ ನಾವು ಕ್ಲೈಮೇಟ್ ಅಂತ ಕರಿತೀವಿ. ಡೈಲಿ ಅಟ್ ಎ ಪರ್ಟಿಕ್ಯುಲರ್ ಟೈಮ್, ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್, ಆ ಒಂದು ಪ್ಲೇಸ್ ಅಲ್ಲಿ ನಾವು ವೆದರ್ ಅಂತ ಕರಿತೀವಿ ಅಷ್ಟೇ. ಯು ಮೇ ಹ್ಯಾವ್ ಅಬ್ಸರ್ವ್ಡ್ ದಟ್ ದ ವೆದರ್ ಕಂಡೀಷನ್ಸ್ ಫ್ಲಕ್ಚುಯೇಟ್ ವೆರಿ ಆಫನ್ ಇವನ್ ವಿತ್ ಇನ್ ಎ ಡೇ. ವೆದರ್ ಚೇಂಜ್ ಆಗ್ತಾ ಇರುತ್ತೆ, ಫ್ಲಕ್ಚುಯೇಟ್ ಆಗ್ತಿರುತ್ತೆ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಗಂಟೆಗೆ ಚೇಂಜ್ ಆಗ್ಬೋದು. ಬೆಳಗ್ಗೆ ಜೋರ ಗಾಳಿ ಬೀಸ್ತಿರುತ್ತೆ, 10 ಗಂಟೆ ಮತ್ತೆ ಸುಮ್ಮನಾಗಿರ್ಬೋದು. ಮಧ್ಯಾಹ್ನ ತುಂಬಾ ಜಾಸ್ತಿ ತಾಪಮಾನ ಇರುತ್ತೆ, 2 ಗಂಟೆಗೆ ಮತ್ತೆ ಮೋಡ ಕವಿದ ವಾತಾವರಣ ಬರ್ಬೋದು. ಅಂದ್ರೆ ವೆದರ್ ಚೇಂಜ್ ಆಗತ್ತೆ. ಆದ್ರೆ ಇದಂಗಲ್ಲ, ಕ್ಲೈಮೇಟ್ ಹಂಗಲ್ಲ, ವಾಯುಗುಣ ಹಂಗಲ್ಲ, ಆಲ್ಮೋಸ್ಟ್ ಫಿಕ್ಸ್ಡ್ ಅದು. ಈ ಮಂತ್ ಅಲ್ಲಿ ಈ ರೀತಿ ಇರುತ್ತೆ ನೋಡ್ರಿ. ಫ್ಯೂ ವೀಕ್ಸ್ ಅಥವಾ ಫ್ಯೂ ಮಂತ್ಸ್ ಮುಖಾಂತರವಾಗಿ ನಾವು ವಾಯುಗುಣವನ್ನು ಹೇಳ್ತಾ ಹೋಗ್ತೇವೆ. ಈ ಮಂತ್ ಅಲ್ಲಿ ಡೇಸ್, ಈ ಮಂತ್ ಅಲ್ಲಿ ಕೂಲ್ ಇರುತ್ತೆ ಭಾರತ, ಆಲ್ಮೋಸ್ಟ್ ಹಿಂಗೆ ಹೇಳ್ತಾ ಹೋಗ್ಬೋದು. ಡೇಸ್ ಆರ್ ಕೂಲ್ ಅಥವಾ ಹಾಟ್, ವಿಂಡಿ, ಕಾಮು, ಕ್ಲೌಡಿ ಆರ್ ಬ್ರೈಟ್ ಇರುತ್ತೆ, ವೆಟ್ ಆರ್ ಡ್ರೈ ಇರುತ್ತೆ, ನಾವು ಹೇಳ್ತಾ ಹೋಗ್ತೀವಿ ಇದರ ಮುಖಾಂತರವಾಗಿ. ಆನ್ ದ ಬೇಸಿಸ್ ಆಫ್ ಜನರಲೈಸ್ಡ್ ಮಂತ್ಲಿ ಅಟ್ಮಾಸ್ಫಿಯರ್ ಕಂಡೀಷನ್ಸ್, ದ ಇಯರ್ ಈಸ್ ಡಿವೈಡ್ ಇಂಟು ಸೀಸನ್ಸ್ ಸಚ್ ಆಸ್ ವಿಂಟರ್, ಸಮ್ಮರ್, ರೈನಿ ಸೀಸನ್. ನಾವು ಈ ಒಂದು ವಾಯುಗುಣವನ್ನ ನಾವು ನೋಡ್ತಾ ಹೋದ್ರೆ ಈಗ ಇದನ್ನ ಮಾಡ್ತೀವಿ, ಡಿವೈಡ್ ಮಾಡ್ಕೊಳ್ತೇವೆ. ವಾಯುಗುಣವನ್ನ ನಾವು ಡಿವೈಡ್ ಮಾಡ್ಕೊಳ್ತೇವೆ, ಕಾಲಗಳ ಮುಖಾಂತರ ಡಿವೈಡ್ ಮಾಡ್ಕೊಂಡು ಹೇಳ್ತೇವೆ. ಇದು ವಿಂಟರ್ ಸೀಸನ್, ಇದು ವಿಂಟರ್ ಚಳಿಗಾಲ, ಇಷ್ಟು ಸಮ್ಮರು, ಈ ಸಂದರ್ಭದಲ್ಲಿ ಭಾರತದಲ್ಲಿ ಸಮ್ಮರ್ ಇರುತ್ತೆ, ಬೇಸಿಗೆಗಾಲ ಇರುತ್ತೆ, ಇಷ್ಟು ತಿಂಗಳು ರೈನಿ ಸೀಸನ್ಸ್ ಇರುತ್ತೆ. ಈ ರೀತಿ ಡಿವೈಡ್ ಮಾಡಿಕೊಂಡು ಓದುವುದೇ ವಾಯುಗುಣ. ಪ್ರಪಂಚವನ್ನ ನಮ್ಮ ವಾಯುಗುಣ ಆಲ್ಮೋಸ್ಟ್ ನಮಗೆ ಬೇಸಿಗೆ ಇರುತ್ತಲ್ಲ, ಅವಾಗ ಬೇರೆ ದೇಶದಲ್ಲೂ ಕೂಡ ಬೇಸಿಗೆ ಇರುತ್ತಾ, ಅದು ಆ ದೇಶದ ವಾಯುಗುಣದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ದೇಶದ ವಾಯುಗುಣಕ್ಕೆ ಸಂಬಂಧಪಟ್ಟಂತೆ ನಾವು ಡಿಸ್ಕಸ್ ಮಾಡುತ್ತಾ ಹೋಗೋಣ. ಕೆಲವು ಕಡೆ ಚಳಿಗಾಲದಲ್ಲಿ ಜಾಸ್ತಿ ಮಳೆ ಬರುತ್ತೆ, ಕೆಲವು ಕಡೆ ಬೇಸಿಗೆಯಲ್ಲಿ ಜಾಸ್ತಿ ಮಳೆ ಬರುತ್ತೆ, ಕೆಲವು ಕಡೆ ವರ್ಷ ಪೂರ್ತಿ ಮಳೆ ಬರ್ತಾ ಇರುತ್ತೆ, ಕೆಲವು ಕಡೆ ದಿನಪೂರ್ತಿ ಮಳೆ ಬರುತ್ತೆ. ಅವುಗಳನ್ನ ಆದ್ರಿಂದ ಬಟ್ ಭಾರತವೇ ವಾಯುಗುಣವೇ ಬೇರೆ, ಅದನ್ನ ನಾವು ನೋಡುತ್ತಾ ಹೋಗೋಣ. ಮುಂದಿನ ತರಗತಿಗಳಲ್ಲಿ ಕೂಪನ್ ಕ್ಲಾಸಿಫಿಕೇಶನ್ ಅಂತ ಬರುತ್ತೆ, ಅದರ ಮುಖಾಂತರವಾಗಿ ನಿಮಗೆ ಡೀಪ್ ಆಗಿ 11th ಕ್ಲಾಸ್ ಡಿಸ್ಕಸ್ ಮಾಡುತ್ತಾ ಹೋಗುತ್ತೇನೆ. ದ ವರ್ಲ್ಡ್ ಈಸ್ ಡಿವೈಡ್ ಇಂಟು ನಂಬರ್ ಆಫ್ ಕ್ಲೈಮೇಟ್ ರೀಜನ್ಸ್. ಪ್ರಪಂಚವನ್ನ ಹಲವಾರು ವಾಯುಗುಣ ಪ್ರದೇಶಗಳನ್ನಾಗಿ ನಾವು ವಿಂಗಡಿಸಲಾಗಿದೆ. ಆದ್ರೆ ವಾಯುಗುಣ ಪ್ರದೇಶಗಳು ಹಲವಾರು ಇದಾವೆ. ನಮಗೆ ಹೇಳ್ತೀನಿ ಕೂಪನ್ ಕ್ಲಾಸಿಫಿಕೇಶನ್ ಬಂದಾಗ. ಅದರಲ್ಲಿ ಭಾರತವು ಯಾವ ವಾಯುಗುಣ ಪ್ರದೇಶಕ್ಕೆ ಸೇರಿದೆ, ಅದು ನಿಮಗೆ ಇಂಟ್ರೆಸ್ಟಿಂಗ್ ಆಗಿರಬೇಕು. ಯಾವ ವಾಯುಗುಣಕ್ಕೆ ಸೇರಿದೆ ಕೇಳಬಹುದು ಎಕ್ಸಾಮ್ಸ್ ಅಲ್ಲಿ. ಈ ಕೆಳಗಿನಲ್ಲಿ ಭಾರತದ ವಾಯುಗುಣ ಪ್ರದೇಶ ಯಾವುದು, ವಾಯುಗುಣ ಏನು ಅಂತ ಕೇಳಬಹುದು. ಅವಾಗ ನಿಮಗೆ ಆನ್ಸರ್ ಮಾಡಕ್ಕೆ ಇರಬೇಕು. ಈ ಚಾಪ್ಟರ್ ಅಲ್ಲಿ ಅದನ್ನ ಖಂಡಿತ ಹೋಗೋಣ. ಓಕೆ, ಭಾರತವು ಯಾವ ರೀತಿಯ ವಾಯುಗುಣವನ್ನು ಹೊಂದಿದೆ ಮತ್ತು ಅದು ಏಕೆ ಎಂದು ನಿಮಗೆ ತಿಳಿದಿದೆಯೇ? ಓಕೆ, ಯಾವ ವಾಯುಗುಣ? ಓಕೆ, ಮಾನ್ಸೂನ್ ವಾಯುಗುಣ. ಯಾಕೆ ಮಾನ್ಸೂನ್ ಅಂದ್ರೆ ಏನು, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಡಿಸ್ಕಸ್ ಮಾಡುತ್ತಾ ಹೋಗೋಣ. ಓಕೆ, ಹಲವಾರು ರೀತಿಯ ವಾಯುಗುಣಗಳು ಬೇರೆ ಬೇರೆ ಇವೆ, ಭಾರತಕ್ಕೆ ಬೇರೆ ಇದೆ.
ಮಾನ್ಸೂನ್ ವಾಯುಗುಣ ಅಂತ ಕರಿತೀವಿ. ಭಾರತದ ಒಂದು ವಾಯುಗುಣ ಮಾನ್ಸೂನ್ ಟೈಪ್ ಆಫ್ ವಾಯುಗುಣ. ಮಾನ್ಸೂನ್ ಯಾಕೆ, ಮಾನ್ಸೂನ್ ಅನ್ನೋ ಪದ ಎಲ್ಲಿ ಹುಟ್ಟುಕೊಳ್ತು, ಅದು ಬಂದಿದ್ದು ಹೇಗೆ? ದ ವರ್ಡ್ ಮಾನ್ಸೂನ್ ಈಸ್ ಡಿರೈವ್ಡ್ ಫ್ರಮ್ ದ ಅರೇಬಿಕ್ ವರ್ಡ್ ಮೌಸಿಮ್ ವಿಚ್ ಲಿಟರಲಿ ಮೀನ್ಸ್ ಸೀಸನ್. ಮಾನ್ಸೂನ್ ಎಂದರೆ ಇದು ಒಂದು ಅರೇಬಿಕ್ ಪದ. ಇದು ಒಂದು ಅರೇಬಿಕ್ ಪದದಿಂದ ಬಂದಿದ್ದು, ಮೌಸಿಮ್ ಇಂದ ಬಂದಿದೆ. ಮಾನ್ಸೂನ್ ಎಂಬ ಪದವು ಅರೇಬಿಕ್ ಪದ ಮೌಸಿಮ್ ಇಂದ ಬಂದಿದೆ. ಇದರ ಅರ್ಥ ಕಾಲ, ಸೀಸನ್, ಋತು, ಆ ರೀತಿ ಹೇಳ್ಬೋದು. ಏನು ಮಾನ್ಸೂನ್ ರಿಯಾಲಿಟಿಯಲ್ಲಿ? ಮಾನ್ಸೂನ್ ಅಂದ್ರೆ ಸೀಸನಲ್ ರಿವರ್ಸಲ್ ಇನ್ ದ ವಿಂಡ್ ಡೈರೆಕ್ಷನ್ ಡ್ಯೂರಿಂಗ್ ಎ ಇಯರ್. ಒಂದು ವರ್ಷದಲ್ಲಿ ಒಂದು ಪ್ರದೇಶದಲ್ಲಿ ಅಥವಾ ಒಂದು ದೇಶಕ್ಕೆ ಕಾಲ ಚೇಂಜ್ ಆದಾಗ ಇದು ಗಾಳಿಯ ದಿಕ್ಕಿನ ಬದಲಾವಣೆ ಕೂಡ ಆಗ್ತವೆ, ದಿಕ್ಕಿನ ಬದಲಾವಣೆ ಆಗುತ್ತೆ. ಎಕ್ಸಾಂಪಲ್, ಯಾವುದು ಒಂದು ಪ್ರದೇಶ ಇದೆ, ನಿಮಗೆ ಜೂನ್ ಬಂದಾಗ ಆ ಪ್ರದೇಶಕ್ಕೆ ಈ ಒಂದು ನೈಋತ್ಯದ ಕಡೆಯಿಂದ ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ. ಆದರೆ ಈ ನವೆಂಬರ್ ಡಿಸೆಂಬರ್ ಸಂದರ್ಭದಲ್ಲಿ ಸೇಮ್ ಪ್ಲೇಸ್ ಅಲ್ಲಿ ನಿಮಗೆ ಈಶಾನ್ಯ ದಿಕ್ಕಿನಿಂದ ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ. ಯಾಕೆ ಅಂದ್ರೆ ಸೀಸನ್ಸ್ ಚೇಂಜ್ ಆದಾಗೆ, ಋತು ಚೇಂಜ್ ಆದಾಗೆ ನಿಮಗೆ ಗಾಳಿಯ ದಿಕ್ಕು ಕೂಡ ಬದಲಾವಣೆ ಆಗುತ್ತೆ. ಇದನ್ನ ನಾವು ಮಾನ್ಸೂನ್ ಅಂತ ಕರಿತೀವಿ ಅಷ್ಟೇ. ಇದನ್ನ ನಾವು ಮಾನ್ಸೂನ್ ಅಂತ ಕರಿತೇವೆ. ಭಾರತವು ಕೂಡ ಸೇಮ್ ದಿಕ್ಕುಗಳ ಬದಲಾವಣೆ ಆಗ್ತಿರುತ್ತೆ ಸೀಸನ್ ಚೇಂಜ್ ಆದಾಗೆ. ಅವುಗಳನ್ನ ನಾವು ನೋಡುತ್ತಾ ಹೋಗೋಣ. ಯಾಕೆ ಈ ದಿಕ್ಕಿನಿಂದ ಬರುತ್ತೆ, ಯಾಕೂ ಈಶಾನ್ಯ ದಿಕ್ಕಿನಿಂದ ಬರುತ್ತೆ, ನೈಋತ್ಯ ದಿಕ್ಕಿನಿಂದ ಬರುತ್ತೆ, ಈಶಾನ್ಯ ದಿಕ್ಕಿನಿಂದ ಯಾಕೆ ಬರುತ್ತೆ, ಹಿಂಗ್ಯಾಕ್ ಬರಲ್ಲ ಅಂತ ನಾವು ನೋಡುತ್ತಾ ಹೋಗಬೇಕಾಗತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೋರಿಯಲಿಸ್ ಫೋರ್ಸ್, ಫೆರಲ್ಸ್ ಲಾ, ಅವುಗಳ ಮುಖಾಂತರವಾಗಿ ಹೇಗೆ ಶಿಫ್ಟ್ ಆಗ್ತಾ ಹೋಗುತ್ತೆ ಅವನ್ನೆಲ್ಲ ಕೂಡ ನೋಡ್ತಾವೆ. ಸನ್ ಶಿಫ್ಟ್ ಹೆಂಗಾಗುತ್ತೆ, ITCZ ಹೆಂಗೆ ಶಿಫ್ಟ್ ಆಗುತ್ತೆ, ಅವೆಲ್ಲ ಮುಖಾಂತರವಾಗಿ ನೀವು ಆನ್ಸರ್ ಅನ್ನ ಮಾಡಿಕೊಳ್ಳಬಹುದು ಈ ಒಂದು ಪ್ರಶ್ನೆಗೆ. ದ ಕ್ಲೈಮೇಟ್ ಆಫ್ ಇಂಡಿಯಾ ಈಸ್ ಡಿಸ್ಕ್ರೈಬ್ಡ್ ಆಸ್ ದ ಮಾನ್ಸೂನ್ ಟೈಪ್. ಭಾರತದ ಒಂದು ವಾಯುಗುಣವನ್ನ ಮಾನ್ಸೂನ್ ಪ್ರಕಾರದ ವಾಯುಗುಣ ಎಂದು ವಿವರಿಸಲಾಗಿದೆ. ಈ ಒಂದು ಮಾನ್ಸೂನ್ ಪ್ರಕಾರದ ವಾಯುಗುಣ ಮುಖ್ಯವಾಗಿ ಏಷ್ಯಾದಲ್ಲಿ ಜಾಸ್ತಿ ಕಂಡು ಬರುತ್ತೆ. ಮುಖ್ಯವಾಗಿ ಸೌತ್ ಏಷ್ಯಾ, ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾ ರಾಷ್ಟ್ರಗಳು ಈ ಒಂದು ವಾಯುಗುಣವನ್ನ ಅನುಭವಿಸ್ತವೆ. ಭಾರತ ಒಂದೇ ಅಲ್ಲ, ದಕ್ಷಿಣ ಏಷ್ಯಾದ ರಾಷ್ಟ್ರಗಳು ಮತ್ತು ಆಗ್ನೇಯ ಏಷ್ಯಾ ರಾಷ್ಟ್ರಗಳು ಅನುಭವಿಸ್ತವೆ ಈ ಒಂದು ವಾಯುಗುಣವನ್ನ. ಡಿಸ್ಪೈಟ್ ಎನ್ ಓವರಾಲ್ ಯೂನಿಟಿ ಇನ್ ದ ಜನರಲ್ ಪ್ಯಾಟರ್ನ್, ದೇರ್ ಆರ್ ಪರ್ಸೆಪ್ಟಿಬಲ್ ರೀಜನಲ್ ವೇರಿಯೇಷನ್ಸ್ ಇನ್ ದ ಕ್ಲೈಮೆಟಿಕ್ ಕಂಡೀಷನ್ಸ್ ಇನ್ ದ ಕಂಟ್ರಿ. ನಾನು ನಿಮಗೆ ಹೇಳಿದೆ ಭಾರತದ ವಾಯುಗುಣ ಯಾವುದು ಅಂದ್ರೆ ಮಾನ್ಸೂನ್ ಪ್ರಕಾರ. ಅಂದರೆ ಎಂಟೈರ್ ದೇಶ ಒಂದೇ ರೀತಿಯ ವಾಯುಗುಣವನ್ನು ಅನುಭವಿಸುತ್ತಾ? ಇಟ್ ಇಸ್ ನಾಟ್ ಲೈಕ್ ದಟ್. ಪ್ರಾದೇಶಿಕವಾಗಿಯೂ ಕೂಡ ಚೇಂಜ್ ಆಗುತ್ತೆ. ಮಾನ್ಸೂನ್ ಪ್ರಕಾರದಲ್ಲಿಯೇ ಪ್ರಾದೇಶಿಕವಾಗಿ ಭಾರತ ದೇಶದಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ಹವಾಮಾನ ಪರಿಸ್ಥಿತಿಗಳಲ್ಲಿ. ಏನು ಎಂದರೆ ದಟ್ ಇಸ್ ಕ್ಲೈಮೇಟ್ ಕೂಡ ಚೇಂಜ್ ಆಗುತ್ತೆ ಪ್ರಾದೇಶಿಕವಾಗಿ. ಬಿಕಾಸ್ ಭಾರತ ವೈವಿಧ್ಯಮಯ ರಾಷ್ಟ್ರ. ಕಲ್ಚರಲ್ ಆಗಿರಬಹುದು, ಭಾಷೆಯಲ್ಲಾಗಿರ್ಬೋದು, ಧರ್ಮದಲ್ಲಾಗಿರ್ಬೋದು, ಅಥವಾ ಉಡುಗೆ ತೊಡುಗೆಯಲ್ಲಾಗಿರ್ಬೋದು. ಅದೇ ರೀತಿಯಾಗಿಯೂ ಕೂಡ ಈ ಒಂದು ವಾಯುಗುಣದಲ್ಲೂ ಕೂಡ ಭಾರತವು ವೈವಿಧ್ಯಮಯವಾಗಿದೆ. ಪ್ರಾದೇಶಿಕ ಮಾನ್ಸೂನ್ ಅಲ್ಲೇ ನಾವು ಪ್ರಾದೇಶಿಕ ವ್ಯತ್ಯಾಸಗಳನ್ನ ಕಾಣಬಹುದು. ಆ ವ್ಯತ್ಯಾಸಗಳು ಏನು ಅಂತ ನಿಮಗೆ ಗುರುತು ಮಾಡಿಕೊಟ್ಟು ಪ್ರಶ್ನೆಗಳನ್ನ ನಿಮಗೆ ನಿಮ್ಮ ಮೈಂಡ್ ರೈಸ್ ಆಗೋ ರೀತಿಯಾಗಿ ಮಾಡಿ ಅವುಗಳಿಗೆ ಉತ್ತರವನ್ನ ಹುಡುಕುವ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡುತ್ತಾ ಹೋಗೋಣ. ಲೆಟ್ ಅಸ್ ಟೇಕ್ 2 ಇಂಪಾರ್ಟೆಂಟ್ ಎಲಿಮೆಂಟ್ಸ್. ಈಗ 2 ಎಲಿಮೆಂಟ್ಸ್ ತಗೋಣ. ಹೇಳಿದೆ ನಿಮಗೆ ಭಾರತ ಈ ಒಂದು ಕ್ಲೈಮೇಟ್ ಅಲ್ಲೂ ಕೂಡ ಪ್ರಾದೇಶಿಕವಾಗಿ ಈ ಒಂದು ವಾಯುಗುಣದಲ್ಲೂ ಕೂಡ ತುಂಬಾನೇ ವೇರಿಯೇಷನ್ ಇದೆ. ನೋಡ್ತಾ ಹೋಗೋಣ. ಎಕ್ಸಾಂಪಲ್ 2 ತೆಗೆದು ನೋಡೋಣ. ಒಂದು, ತಾಪಮಾನದ ಮುಖಾಂತರವಾಗಿ ಹೇಗೆ ಪ್ರಾದೇಶಿಕ ಡಿಫ್ರೆನ್ಸ್ ಇರುತ್ತೆ. ಪ್ರೆಸಿಪಿಟೇಷನ್, ಮಳೆಯ ಮುಖಾಂತರವಾಗಿ ಮಳೆ ರೀಜನಲ್ ಡಿಫ್ರೆನ್ಸ್. ಎಲ್ಲ ಇಡೀ ಭಾರತದಲ್ಲಿ ಸೇಮ್ ಟೈಪ್ ಆಫ್ ಮಳೆ ಬರುತ್ತಾ? ಎಲ್ಲ ಪ್ರದೇಶಗಳಲ್ಲೂ ಕೂಡ ಸೇಮ್ ಮಳೆ, ಅಷ್ಟೇ ಸೆಂಟಿಮೀಟರ್ ಮಳೆ ಬರಬೇಕು, ಅಥವಾ ಡಿಫ್ರೆನ್ಸ್ ಇದೆಯಾ? ಚೇಂಜ್ ಇದೆ. ತಾಪಮಾನ ಅಷ್ಟೇ, ಎಲ್ಲಾ ಪ್ರದೇಶದಲ್ಲೂ ಕೂಡ ಆಲ್ಮೋಸ್ಟ್ ತಾಪಮಾನ ಸೇಮ್ ಇರುತ್ತಾ? ನೋ, ರೀಜನಲ್ ಪ್ರಾದೇಶಿಕ ವ್ಯತ್ಯಾಸ ಇದೆ. ಒಂದು ಪ್ರದೇಶದಲ್ಲಿ ತಾಪಮಾನ ಜಾಸ್ತಿ, ಅಟ್ ದ ಸೇಮ್ ಟೈಮ್ ಒಂದು ಪ್ರದೇಶದಲ್ಲಿ ತಾಪಮಾನ ಕಡಿಮೆ ಇರುತ್ತೆ. ಎಕ್ಸಾಂಪಲ್ ಕೊಡ್ತೀನಿ. ಮತ್ತೆ ಈ ತಾಪಮಾನವೂ ಕೂಡ ತಾಪಮಾನ ಆಗಿರ್ಬೋದು ಮತ್ತೆ ಮಳೆ ಆಗಿರ್ಬೋದು ಕಾಲಕ್ಕೆ ಚೇಂಜ್ ಆಗ್ತಿರುತ್ತೆ. ಸೀಸನ್ಸ್ ಟು ಸೀಸನ್ಸ್ ಚೇಂಜ್ ಆಗುತ್ತೆ. ಮಳೆಗಾಲದಲ್ಲಿ ಜಾಸ್ತಿ ಬರುತ್ತೆ, ಚಳಿಗಾಲದಲ್ಲಿ ಸ್ವಲ್ಪ ಮಳೆ ಬರುತ್ತೆ, ಬೇಸಿಗೆಗಾಲದಲ್ಲಿ ಸ್ವಲ್ಪ ಮಳೆ ಆಗುತ್ತೆ. ಆ ರೀತಿಯಾಗಿ ನಾವು ನೋಡುತ್ತಾ ಹೋಗೋಣ. ಈ ಎಕ್ಸಾಂಪಲ್ ಈಗ ತಾಪಮಾನ ಬಂದ್ಬಿಡೋಣ. ಫಸ್ಟ್ ತಾಪಮಾನ ನೋಡೋಣ, ಆಮೇಲೆ ಮಳೆ ನೋಡೋಣ. ಫಸ್ಟ್ ತಾಪಮಾನ ಹೇಗೆ ಪ್ರಾದೇಶಿಕವಾಗಿ ವ್ಯತ್ಯಾಸ ಇದೆ. ಈಗ ಸಮ್ಮರ್ ತೆಗೆದುಕೊಳ್ಳ್ರಿ. ಜಸ್ಟ್ ಥಿಂಕ್ ದಟ್ ಸಮ್ಮರ್, ಬೇಸಿಗೆ ಕಾಲ ಇದೆ. ಆ ಸಂದರ್ಭದಲ್ಲಿ ಒಂದೇ ದಿನ, ಆ ಬೇಸಿಗೆ ಕಾಲದಲ್ಲಿ ಅದೇ ಸಂದರ್ಭದಲ್ಲಿ ರಾಜಸ್ಥಾನದ ಡೆಸರ್ಟ್ ಅಲ್ಲಿ ಹೋಗಿ ನೀವು ತಾಪಮಾನವನ್ನ ಥರ್ಮೋಮೀಟರ್ ರೀಡಿಂಗ್ ಅನ್ನ ನೀವು ನೋಡಿದಾಗ, ಮರ್ಕ್ಯೂರಿ ರೀಡಿಂಗ್ ಅನ್ನ ನೋಡಿದಾಗ 50 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅದೇ ಸಂದರ್ಭದಲ್ಲಿ ಸೇಮ್ ಸಂದರ್ಭದಲ್ಲಿ ನೀವು ಜಮ್ಮು ಕಾಶ್ಮೀರದ ಪಹಲ್ಗಮ್ಗೆ ಹೋಗಿ ತಾಪಮಾನವನ್ನು ರೆಕಾರ್ಡ್ ಮಾಡ್ಕೊಂಡಾಗ 20 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅಂದ್ರೆ ಒಂದೇ ವಾಯುಗುಣದಲ್ಲಿರುವಂತಹ ಒಂದು ದೇಶ ಡಿಫರೆಂಟ್ ತಾಪಮಾನವನ್ನು ಎದುರಿಸ್ತಾ ಇದೆ. ದಟ್ ಈಸ್ ರಾಜಸ್ಥಾನದ ಡೆಸರ್ಟ್ ಅಲ್ಲಿ, ಮರುಭೂಮಿಯಲ್ಲಿ 50 ಡಿಗ್ರಿ ಸೆಲ್ಸಿಯಸ್, ಅಟ್ ದ ಸೇಮ್ ಟೈಮ್
ಜಮ್ಮು ಕಾಶ್ಮೀರದ ಪಹಲ್ಗಮ್ ಅಲ್ಲಿ 20 ಡಿಗ್ರಿ ಸೆಲ್ಸಿಯಸ್. ಯಾಕೆ ಈ ವ್ಯತ್ಯಾಸ? ಅದೇ ನೀವು ಚಳಿಗಾಲದಲ್ಲಿ ನೋಡಿದಾಗ, ಚಳಿಗಾಲದಲ್ಲಿ ನೀವು ಜಮ್ಮು ಕಾಶ್ಮೀರದ ಡ್ರಾಸ್ಗೆ ಹೋಗಿ ಅಲ್ಲಿ ನೋಡಿದಾಗ ನಿಮಗೆ -45 ಡಿಗ್ರಿ ಸೆಲ್ಸಿಯಸ್ ರೆಕಾರ್ಡ್ ಆಗುತ್ತೆ. ಅದೇ ಸಂದರ್ಭದಲ್ಲಿ ನೀವು ತಿರುವನಂತಪುರಂಗೆ ಹೋಗಿ ನೋಡಿದಾಗ ತಾಪಮಾನ ಆಲ್ಮೋಸ್ಟ್ 22 ಡಿಗ್ರಿ ಸೆಲ್ಸಿಯಸ್ ರೆಕಾರ್ಡ್ ಆಗುತ್ತೆ. ಯಾಕೆ ಈ ರೀತಿಯಾಗಿ ಪ್ರಾದೇಶಿಕ ವ್ಯತ್ಯಾಸ ಆಗ್ತಾ ಇದೆ? ಕಾರಣಗಳೇನು? ಮತ್ತೆ ಎಕ್ಸಾಂಪಲ್ ಏನು ಕೊಡೋದಾದ್ರೆ, ಈಗ ದೆಹಲಿ ಮತ್ತು ಮಂಗಳೂರು ತೆಗೆದುಕೊಳ್ಳೋಣ. ದೆಹಲಿಯಲ್ಲಿ ಬೇಸಿಗೆಗಾಲದಲ್ಲಿ ಹೆಚ್ಚು ಬೇಸಿಗೆ ಇರುತ್ತೆ, ಹೆಚ್ಚು ತಾಪಮಾನ ರೆಕಾರ್ಡ್ ಆಗುತ್ತೆ. ಚಳಿಗಾಲದಲ್ಲಿ ಹೆಚ್ಚು ಚಳಿ ಆಗುತ್ತೆ. ಮಂಗಳೂರಲ್ಲಿ ಹಂಗಲ್ಲ. ಆಲ್ಮೋಸ್ಟ್ ಬೇಸಿಗೆ ಮತ್ತು ಚಳಿಗಾಲ ಎರಡು ನಮ್ಗೆ ಅಷ್ಟು ಕರೆಕ್ಟ್ ಕಂಡಕ್ಟ್ ಆಗೋದೇ ಇಲ್ಲ. ಅಷ್ಟು ಆಲ್ಮೋಸ್ಟ್ ಸೇಮ್ ಟೆಂಪರೇಚರ್ ಸೇಮ್ ಇರುತ್ತೆ. ಯಾಕೆ ಈ ರೀಸನ್? ಈ ಸಮುದ್ರದಿಂದ ಒಳಗಡೆ ಹೋದಾಗೆ ಯಾಕೆ ಇಷ್ಟೊಂದು ವ್ಯತಿರಿಕ್ತವಾಗ್ತಾಗುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಇವ್ ಕ್ವಶನ್ ರೈಸ್ ಆಗ್ಲಿ, ನಿಮಗೆ ಆನ್ಸರ್ನ ಪ್ರತಿಯೊಂದು ಕೂಡ ಆನ್ಸರ್ನ ಮಾಡ್ತಾ ಹೋಗ್ತಾರೆ. ಓಕೆ, ತಾಪಮಾನ ನಮಗೆ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ತಾಪಮಾನಗಳು ನಮಗೆ ವ್ಯತ್ಯಾಸ ಅಷ್ಟು ಜಾಸ್ತಿ ಕಾಣೋಂಗಿಲ್ಲ. ಬಟ್ ಒಳಗಡೆ ಹೋದಾಗ ತಾಪಮಾನದ ಡಿಫ್ರೆನ್ಸ್ ತುಂಬಾ ಜಾಸ್ತಿ ಕಾಣ್ತಾ ಇರುತ್ತೆ ನಮಗೆ ಅಂತ ನಿಮಗೆ ಗೊತ್ತಿರಬೇಕಾಗತ್ತೆ. ಇವು ಎಕ್ಸ್ಟ್ರೀಮ್ ಕ್ಲೈಮೇಟ್ ಗಳನ್ನ ಅನುಭವಿಸ್ತವೆ. ಸಮುದ್ರದಿಂದ ದೂರ ಇರುವಂತವು ಎಕ್ಸ್ಟ್ರೀಮ್ ಕ್ಲೈಮೇಟ್ ಗಳನ್ನ ಅನುಭವಿಸುತ್ತವೆ. ಯಾಕೆ ಅಂತ ನೋಡುತ್ತಾ ಹೋಗೋಣ. ಏನು ಸಮುದ್ರದ ಪ್ರಭಾವ ಆದ್ರೆ ಏನು? ಸಮುದ್ರ ಯಾಕೆ ನಮಗೆ ತುಂಬಾನೇ ಇಂಪಾರ್ಟೆಂಟು? ಈ ಸಮುದ್ರ ಹೇಗೆ ಕ್ಲೈಮೇಟ್ ನ ಮೇಲೆ ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನ ನಾವು ನೋಡುತ್ತಾ ಹೋಗೋಣ. ಡು ಯು ನೋ? ಈಗ ನಾವು ಕಾಲದಲ್ಲಿ ನೋಡಿದ್ವಿ, ಬೇಸಿಗೆಗಾಲದಲ್ಲಿ ಕಂಪೇರ್ ಮಾಡಿದ್ವಿ. ಬೇಸಿಗೆಗಾಲದಲ್ಲಿ ಮುಖ್ಯವಾಗಿ ರಾಜಸ್ಥಾನದಲ್ಲಿ 50 ಡಿಗ್ರಿ ಸೆಲ್ಸಿಯಸ್, ಅದೇ ಪಹಲ್ಗಾಮ್ ಜಮ್ಮು ಕಾಶ್ಮೀರದ ಪಹಲ್ಗಾಮ್ 20 ಡಿಗ್ರಿ ಸೆಲ್ಸಿಯಸ್. ಚಳಿಗಾಲದಲ್ಲಿ ಅಟ್ ದ ಸೇಮ್ ಟೈಮ್ ಜಮ್ಮು ಕಾಶ್ಮೀರದ ಡ್ರಾಸ್ ಅಲ್ಲಿ 45 ಡಿಗ್ರಿ ಸೆಲ್ಸಿಯಸ್, -45 ಡಿಗ್ರಿ ಸೆಲ್ಸಿಯಸ್. ತ್ರಿವೆಂಡ್ರಮ್ ಅಲ್ಲಿ 22 ಡಿಗ್ರಿ ಸೆಲ್ಸಿಯಸ್. ಹಿಂಗೆ ನೋಡ್ತಾ ಹೋದ್ವಿ. ಆದರೆ ಇಲ್ಲಿ ನಾವು ಸೀಸನ್ ಕಾಲವನ್ನ ನೋಡಿದ್ವಿ ಹೇಳಿದ್ವಿ. ಆದರೆ ನಿಮಗೆ ಗೊತ್ತಿದೆಯೇ, ದಿನವೂ ಕೂಡ ಚೇಂಜ್ ಆಗುತ್ತೆ. ಒಂದು ದಿನಕ್ಕೆ ದಿನವೂ ಡಿಫ್ರೆನ್ಸ್ ಆಗುತ್ತೆ. ಎಕ್ಸಾಂಪಲ್ ಕೊಡ್ಬೋದು, ಒಂದು ದಿನಕ್ಕೆನೆ ಹಗಲೊತ್ತಲ್ಲಿ 50 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಹಗಲೊತ್ತಲ್ಲಿ. ಅದೇ ಪ್ಲೇಸ್ ಅಲ್ಲಿ ರಾತ್ರಿ ಹೊತ್ತು 15 ಡಿಗ್ರಿ ಸೆಲ್ಸಿಯಸ್. ಎಷ್ಟು ಡಿಫ್ರೆನ್ಸ್ ನೋಡ್ರಿ. ಹಗಲೊತ್ತಲ್ಲಿ ಸೇಮ್ ಪ್ಲೇಸ್ 50 ಡಿಗ್ರಿ ಸೆಲ್ಸಿಯಸ್, ರಾತ್ರಿ ಹೊತ್ತು 15 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಎಲ್ಲಿ ಅಂದ್ರೆ ತಾರ್ ಮರುಭೂಮಿಯಲ್ಲಿ ಕಾಣಬಹುದು ನಾವು. ಒಂದು ದಿನಕ್ಕೆ ಇಷ್ಟೊಂದು ವ್ಯತ್ಯಾಸ, ತಾಪಮಾನ ವ್ಯತ್ಯಾಸ. ಹಗಲೊತ್ತಲ್ಲಿ 50 ಡಿಗ್ರಿ ಸೆಲ್ಸಿಯಸ್, ಹೊರಗೆ ಬರಕ್ಕಾಗಲ್ಲ. ರಾತ್ರಿ ಹೊತ್ತು ಹೊರಗೆ ಹೋಗಕ್ಕಾಗಲ್ಲ, ಚಳಿ ಜಾಸ್ತಿ, 15 ಡಿಗ್ರಿ ಸೆಲ್ಸಿಯಸ್. ಇದು ತಾರ್ ಮರುಭೂಮಿಯಲ್ಲಿ ಆಗುವಂಥದ್ದು. ಆದರೆ ಕೇರಳದಲ್ಲಾಗಿರ್ಬೋದು, ಮತ್ತೆ ಅಂಡಮಾನ್ ನಿಕೋಬಾರದಲ್ಲಾಗಿರ್ಬೋದು, ಅಲ್ಲಿ ನೀವು ಆಲ್ಮೋಸ್ಟ್ ಹಗಲು ಮತ್ತು ರಾತ್ರಿಯ ತಾಪಮಾನ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸ್ವಲ್ಪ ಒಂದು ಆಲ್ಮೋಸ್ಟ್ ಸೇಮ್ ಅಂದ್ರೆ ಎಕ್ಸಾಕ್ಟ್ ಅಲ್ಲ, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಆಲ್ಮೋಸ್ಟ್ ಒಂದು 5 ಡಿಗ್ರಿಯಿಂದ 6 ಡಿಗ್ರಿ ವ್ಯತ್ಯಾಸ ಇರ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ವ್ಯತ್ಯಾಸ ಆಗೋಂಗಿಲ್ಲ. ಯಾಕೆ ಈ ವ್ಯತ್ಯಾಸ? ಇಲ್ಲಿ ನೋಡಿ, ವ್ಯತ್ಯಾಸ ತುಂಬಾ ಜಾಸ್ತಿ ಇದೆ. ಇಲ್ಲಿ ಯಾಕೆ ವ್ಯತ್ಯಾಸ ಕಡಿಮೆ ಇದೆ? ಇವುಗಳನ್ನ ನಾವು ಉತ್ತರವನ್ನು ಹುಡುಕುತ್ತಾ ಹೋಗಬೇಕಾಗುತ್ತೆ. ಪ್ರತಿಯೊಂದು ಕೂಡ ಉತ್ತರವನ್ನು ಹುಡುಕುತ್ತಾ ಹೋಗಬೇಕಾಗುತ್ತೆ. ಮತ್ತೆ ತಾಪಮಾನ ಆಯ್ತು ನಿಮಗೆ. ಈಗ ನಾವು ಮಳೆಗೆ ಬಂದ್ಬಿಡೋಣ. ಮಳೆಗೆ ಬಂದಾಗ ಮಳೆಯಲ್ಲಿಯೂ ಕೂಡ ಭಾರತವು ವ್ಯತ್ಯಾಸ ಇರುತ್ತೆ. ಮಳೆ ಆಗುವ ಪ್ರಮಾಣ ಕೂಡ ಪ್ರದೇಶಕ್ಕೆ ಹೋದಾಗೆ ಚೇಂಜ್ ಆಗ್ತಾ ಹೋಗುತ್ತೆ. ಹೇಗೆ ಚೇಂಜ್ ಆಗುತ್ತೆ, ಹೇಗೆ ಹೋದ್ರೆ ಜಾಸ್ತಿ ಆಗುತ್ತೆ, ಯಾವ ದಿಕ್ಕಿನಲ್ಲಿ ಹೋದ್ರೆ ಜಾಸ್ತಿ ಆಗುತ್ತೆ ಅಂತ ನಾವು ನೋಡುತ್ತಾ ಹೋಗೋಣ. ನಿಮಗೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಇದು ಭಾರತ ಅನ್ಕೊಳ್ಳಿ. ಈ ಕಡೆಯಿಂದ ಸೌತ್ ಇಂಡಿಯಾದಲ್ಲಿ ನೀವು ವೆಸ್ಟ್ ಇಂದ ಈಸ್ಟ್ ಗೆ ಬಂದಾಗ ಮಳೆಯ ಪ್ರಮಾಣ ಕಡಿಮೆ ಆಗುತ್ತಾ ಹೋಗುತ್ತೆ. ಈ ಕಡೆ ನಿಮಗೆ ನಾರ್ತ್ ಇಂಡಿಯಾದಲ್ಲಿ ನಿಮಗೆ ಈಸ್ಟ್ ಇಂದ ವೆಸ್ಟ್ ಗೆ ಹೋದಾಗೆ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಹಿಂಗೆ ಕಡಿಮೆ ಆಗ್ತಾ ಹೋಗುತ್ತೆ, ಹಿಂಗೆ ಕಡಿಮೆ ಆಗ್ತಾ ಹೋಗುತ್ತೆ. ಈ ಡೈರೆಕ್ಷನ್ ಇಟ್ಕೊಂಡು ಸಾಕು. ನಿಮಗೆ ಮುಂದೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಇದಗಳಿಗೆ ಸಂಬಂಧಪಟ್ಟಂತೆ. ಲೆಟ್ ಅಸ್ ನೌ ಲುಕ್ ಅಟ್ ದ ಪ್ರೆಸಿಪಿಟೇಷನ್. ಈ ಮಳೆಯ ಬಗ್ಗೆ ನಾವು ನೋಡೋಣ ಈಗ. ದೇರ್ ಆರ್ ವೇರಿಯೇಷನ್ಸ್ ನಾಟ್ ಓನ್ಲಿ ಇನ್ ದ ಫಾರ್ಮ್ ಅಂಡ್ ಟೈಪ್ಸ್ ಆಫ್ ಪ್ರೆಸಿಪಿಟೇಷನ್ ಬಟ್ ಆಲ್ಸೋ ಇನ್ ಇಟ್ಸ್ ಅಮೌಂಟ್ ಅಂಡ್ ಸೀಸನಲ್ ಡಿಸ್ಟ್ರಿಬ್ಯೂಷನ್. ಮುಖ್ಯವಾಗಿ ಮಳೆಯ ರೂಪದಲ್ಲಾಗಿರಬಹುದು, ಒಂದ್ ಕಡೆ ಓರೋಗ್ರಾಫಿಕ್ ಆಗ್ಬೋದು, ಸಮ್ಟೈಮ್ಸ್ ಕನ್ವೆನ್ಷನಲ್ ಆಗ್ಬೋದು. ಆ ರೂಪದಲ್ಲೂ ಕೂಡ ಬದಲಾವಣೆ ಆಗ್ತಿರುತ್ತೆ, ಪ್ರಕಾರದಲ್ಲೂ ಕೂಡ ಬದಲಾವಣೆ ಆಗ್ತಿರುತ್ತೆ. ಸಮ್ಟೈಮ್ಸ್ ಸ್ನೋ ಬೀಳ್ತಾ ಇರುತ್ತೆ, ಸಮ್ಟೈಮ್ಸ್ ಮಳೆ ಬರ್ತಾ ಇರುತ್ತೆ. ಮತ್ತೆ ಅದರ ಕಾಲದಲ್ಲೂ ಕೂಡ ಪ್ರಮಾಣದಲ್ಲೂ ಕೂಡ ಜಾಸ್ತಿ ಇರುತ್ತೆ ನೋಡಿ. ಒಂದು ಎಲ್ಲ ನಮ್ಮ ಇಂಡಿಯಾದಷ್ಟು ಕೂಡ ಒಂದೇ ರೀತಿಯಾಗಿ ಮಳೆ ಬರೋಂಗಿಲ್ಲ. ಕೆಲವು ಪ್ಲೇಸ್ ಅಲ್ಲಿ ಮೌಸಿನ್ ರಾಮು, ಆಗುಂಬೆ, ಹುಲಿಕಲ್ ಇಲ್ಲೆಲ್ಲ ಜಾಸ್ತಿ ಮಳೆ ಬರುತ್ತೆ. ಅಲ್ಲಿ ಯಾಕೆ ಜಾಸ್ತಿ ಮಳೆ ಬರುತ್ತೆ? ಮತ್ತೆ ಬೇರೆ ಪ್ಲೇಸ್ ಅಲ್ಲಿ ಕಡಿಮೆ ಮಳೆ ಬರುತ್ತೆ. ಯಾಕೆ ಅಲ್ಲಿ ಕಡಿಮೆ ಮಳೆ ಬರುತ್ತೆ? ಅವುಗಳನ್ನ ನೋಡ್ತಾ ಹೋಗ್ಬೇಕಾಗುತ್ತೆ. ವೈಲ್ ಪ್ರೆಸಿಪಿಟೇಷನ್ ಇಸ್ ಮೋಸ್ಟ್ಲಿ ಇನ್ ದ ಫಾರ್ಮ್ ಆಫ್ ಸ್ನೋಫಾಲ್ ಇನ್ ದ ಅಪ್ಪರ್ ಪಾರ್ಟ್ಸ್ ಆಫ್ ಹಿಮಾಲಯ. ಈ ಒಂದು ಹಿಮಾಲಯದ ಮೇಲಿನ ಭಾಗಗಳಲ್ಲಿ ಮಳೆ ಹೇಗೆ ಬರುತ್ತೆ ಅಂದ್ರೆ ಹಿಮಪಾತ ರೂಪದಲ್ಲಿ ಬೀಳುತ್ತೆ. ಆದ್ರೆ ಬೇರೆ ಕಡೆ ಏನಾಗುತ್ತೆ, ಉಳಿದ ಪ್ರದೇಶಗಳಲ್ಲಿ ಏನಾಗುತ್ತೆ, ಬೇರೆ ಕಡೆ ಮಳೆ ರೂಪದಲ್ಲಿ ಬೀಳುತ್ತೆ. ಅಲ್ಲಿ ಹಿಮಪಾತ ರೂಪದಲ್ಲಿ ಹಿಮಾಲಯದ ರೀಜನ್ಗಳಲ್ಲಿ, ಎತ್ತರ ಪ್ರದೇಶಗಳಲ್ಲಿ. ಒಂದ್ ಕಡೆ ಮೌಸಿನ್ ರಾಮ್ ಮೇಘಾಲಯ, ಆ ಕಡೆ 400 ಸೆಂಟಿಮೀಟರ್ ಗಿಂತಲೂ ಹೆಚ್ಚು ಮಳೆ ಬರುತ್ತೆ. ಆದ್ರೆ ಲಡಾಖ್, ಪಶ್ಚಿಮ ರಾಜಸ್ಥಾನದಲ್ಲಿ 10 ಸೆಂಟಿಮೀಟರ್ ಗಿಂತ ಕಡಿಮೆ ಬರುತ್ತೆ. ಅಂದ್ರೆ ಇಷ್ಟೊಂದು ಡಿಫ್ರೆನ್ಸ್. ಒಂದೇ ವಾಯುಗುಣ ಆದರೂ ಕೂಡ ಇಷ್ಟೊಂದು ವ್ಯತ್ಯಾಸವೇ ಅಂತ ನೋಡ್ತಾ ಹೋದಾಗ ಯಾಕೆ ಇಷ್ಟೊಂದು ವ್ಯತ್ಯಾಸ ಅವನ್ನ ನೋಡ್ತಾ ಹೋಗ್ಬೇಕಾಗತ್ತೆ. ಮಳೆಯ ಪ್ರಮಾಣ ಹೀಗೆ ಹೋದಾಗೆ ಕಡಿಮೆ ಆಗುತ್ತೆ ಮತ್ತು ಹೀಗೆ ಹೋದಾಗೆ ಕಡಿಮೆ ಆಗ್ತಾ ಹೋಗುತ್ತೆ.
ಇಲ್ಲಿ ಜಾಸ್ತಿ ಮಳೆ ಬರುತ್ತೆ, ಯಾಕೆ ಇಲ್ಲಿ ಯಾಕೆ ಜಾಸ್ತಿ ಮಳೆ ಬರುತ್ತೆ, ಇಲ್ಲಿ ಯಾಕೆ ಮಳೆ ಬರಲ್ಲ ಅನ್ನೋದನ್ನ ನಾವು ಮುಂದೆ ತರದಲ್ಲಿ ಪ್ರತಿಯೊಂದು ಕೂಡ ಉತ್ತರವನ್ನು ಹುಡುಕ್ತಾ ಹೋಗೋಣ. ಮೋಸ್ಟ್ ಪಾರ್ಟ್ಸ್ ಆಫ್ ದ ಕಂಟ್ರಿ ರಿಸೀವ್ ರೈನ್ಫಾಲ್ ಫ್ರಮ್ ಜೂನ್ ಟು ಸೆಪ್ಟೆಂಬರ್. ನಾರ್ಮಲ್ ಆಗಿ ನಮ್ಮ ದೇಶ ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ಆಲ್ಮೋಸ್ಟ್ ಮಳೆ ಬಂದ್ಬಿಡುತ್ತೆ ಭಾರತಕ್ಕೆ. ಆದರೆ ಕೆಲವು ಪ್ಲೇಸ್ಗಳಲ್ಲಿದೆ, ತಮಿಳುನಾಡಿನ ಒಂದು ಕೋಸ್ಟಲ್ ಏರಿಯಾಗಳಲ್ಲಿ ಅಲ್ಲಿ ಮಳೆ ಜಾಸ್ತಿ ಬರೋದು ಅಕ್ಟೋಬರ್ ಇಂದ ನವೆಂಬರ್ ಅಲ್ಲಿ. ನೀವು ಅನ್ಕೋಬಹುದು, ಸರ್ ನಿಮಗೆ ಪ್ರಶ್ನೆನ ಕೇಳಿದಾಗ ಏನಪ್ಪಾ ಅಂದ್ರೆ ಹಿಂಗಾರಲ್ಲಿ ನಿಮಗೆ ಜಾಸ್ತಿ ಮಳೆ ಬರುತ್ತಾ, ಮುಂಗಾರಲ್ಲಿ ಜಾಸ್ತಿ ಮಳೆ ಬರುತ್ತಾ ಅಂದ್ರೆ ನೀವ್ ಹೇಳ್ತೀರಾ ಸರ್ ಮುಂಗಾರಲ್ಲಿ ಜಾಸ್ತಿ ಮಳೆ ಬರುತ್ತಾ ಅಂತೇಳಿ. ಅದೇ ತಮಿಳುನಾಡಿನ ಕೋಸ್ಟಲ್ ಪ್ರದೇಶಗಳಿಗೆ ಹೋಗಿ ಕೇಳಿದಾಗ ಅವ್ರನ್ನ ಕೇಳಿ ನಿಮ್ಗೆ ಹಿಂಗಾರಲ್ಲಿ ಮಳೆ ಜಾಸ್ತಿ ಬರುತ್ತಾ, ಮುಂಗಾರಲ್ಲಿ ಜಾಸ್ತಿ ಬರುತ್ತಾ ಅಂದ್ರೆ ಅವ್ರು ಹೇಳ್ತಾರೆ ಹಿಂಗಾರಲ್ಲಿ ಜಾಸ್ತಿ ಬರುತ್ತೆ ಮಳೆ ಅಂತ ಹೇಳ್ತಾರೆ. ದಿಸ್ ಇಸ್ ದ ಡಿಫ್ರೆನ್ಸ್ ನೋಡ್ರಿ ಹೆಂಗಿದೆ. ನಮ್ಮ ಕಡೆ ಮುಂಗಾರಲ್ಲಿ ಜಾಸ್ತಿ ಮಳೆ ಬಂದ್ರೆ ತಮಿಳುನಾಡಿನ ಕೋಸ್ಟಲ್ ಏರಿಯಾ ಕಡೆ ಹಿಂಗಾರಿನಲ್ಲಿ ಜಾಸ್ತಿ ಮಳೆ ಬರುತ್ತೆ ಅನ್ನೋದು ನಿಮಗೆ ಅರ್ಥ ಆಗುತ್ತಿದೆ. ಹೇಗೆ ಪ್ರಾದೇಶಿಕವಾಗಿ ಮಳೆಯ ಪ್ರಮಾಣವು ಕೂಡ ಡಿಫ್ರೆನ್ಸ್ ಆಗ್ತಾ ಇದೆ. ನಮಗೆ ಮುಂಗಾರಲ್ಲಿ ಜಾಸ್ತಿ ಮಳೆ ಬಂದ್ರೆ ತಮಿಳುನಾಡಿನ ಕೋಸ್ಟಲ್ ಪ್ರದೇಶಗಳಲ್ಲಿ ಹಿಂಗಾರಲ್ಲಿ ಜಾಸ್ತಿ ಮಳೆ ಬರುತ್ತೆ. ಕೆಲವು ಕಡೆ ಹೋಗಿ ಕೇಳಿದ್ರೆ ಅಲ್ಲಿ ಮಳೆನೇ ಬರೋಂಗಿಲ್ಲ. ವೆಸ್ಟರ್ನ್ ರಾಜಸ್ಥಾನದಲ್ಲಿ ಹೋಗಿ ಕೇಳಿದ್ರೆ ಅವ್ರು ಮಳೆನೇ ಬರೋಂಗಿಲ್ಲ. ಲೈಕ್ ದಟ್ ಅವ್ರು ಅಂದ್ರೆ ಅಡಾಪ್ಟ್ ಆಗಿಬಿಡ್ತಾರೆ. ಅಲ್ಲೇನ್ ಬದುಕಂಗ ಜನಗಳು ಬದುಕ್ತಾರೆ, ಬಟ್ ಅಲ್ಲಿನ ಪ್ರದೇಶಕ್ಕೆ ಅಲ್ಲಿನ ಕ್ಲೈಮೇಟ್ಗೆ ಅವರು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಇನ್ ಜನರಲ್ ಕೋಸ್ಟಲ್ ಏರಿಯಾಸ್ ಎಕ್ಸ್ಪೀರಿಯನ್ಸ್ ಲೆಸ್ ಕಾಂಟ್ರಾಸ್ಟ್ ಇನ್ ಟೆಂಪರೇಚರ್ ಕಂಡೀಷನ್. ಸೀಸನಲ್ ಕಾಂಟ್ರಾಸ್ಟ್ ಆರ್ ಮೋರ್ ಇನ್ ದ ಇಂಟೀರಿಯರ್ ಆಫ್ ದಿ ಕಂಟ್ರಿ. ಮುಖ್ಯವಾಗಿ ನಾವು ನೋಡಿದಾಗ ಈಗ ಸಮುದ್ರದಿಂದ ಒಳಗಡೆ ಹೋದಾಗೆ, ಈ ಕಡೆಯಿಂದ ಕೋಸ್ಟಲ್ ಏರಿಯಾದಿಂದ ಒಳಗಡೆ ಹೋದಾಗೆ ತಾಪಮಾನದ ವ್ಯತಿರಿಕ್ತತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಬೇಸಿಗೆಯಲ್ಲಿ ಹೆಚ್ಚು ಬಿಸಿಲಿರುತ್ತೆ, ಚಳಿಗಾಲದಲ್ಲಿ ಹೆಚ್ಚು ಚಳಿ ಇರುತ್ತೆ. ಕೋಸ್ಟಲ್ಗೆ ಬಂದಾಗೆ ಅದರ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಆಲ್ಮೋಸ್ಟ್ ನಮಗೆ ಸೇಮ್ ಟೆಂಪರೇಚರ್ ಇರ್ತಾ ಹೋಗುತ್ತೆ ಈ ಪ್ರದೇಶಗಳಲ್ಲಿ. ಯಾಕೆ ಅಂದ್ರೆ ನಾವು ನೋಡುತ್ತಾ ಹೋಗೋಣ ಮುಂದಿನ ಕ್ಲಾಸ್ಗಳಲ್ಲಿ. ಈ ಕಡೆಯಿಂದ ಕೋಸ್ಟಲ್ಗಳಿಂದ ಒಳಗಡೆ ಹೋದಾಗೆ ನಾವು ಇಂಟೀರಿಯರ್ ಒಳಗಡೆ ಹೋದಾಗೆ ಒಂದು ತಾಪಮಾನದ ವ್ಯತಿರಿಕ್ತತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಬೇಸಿಗೆಯಲ್ಲಿ ಜಾಸ್ತಿ ಬಿಸಿಲು, ಚಳಿಗಾಲದಲ್ಲಿ ಜಾಸ್ತಿ ಚಳಿ ಇರುತ್ತೆ ಆ ಒಂದು ಒಳಗಡೆ ಹೋದಾಗೆ ನೋಡುತ್ತಾ ಹೋಗೋಣ. ದೇರ್ ಇಸ್ ಡಿಕ್ರೀಸ್ ಇನ್ ರೈನ್ಫಾಲ್ ಜನರಲಿ ಫ್ರಮ್ ಈಸ್ಟ್ ಟು ವೆಸ್ಟ್ ಇನ್ ನಾರ್ದರ್ನ್ ಪ್ಲೇಸ್. ನಾರ್ತ್ ಹೋದಾಗ ನಿಮ್ಗೆ ಹೇಳಿದೆ ಭಾರತ ಅಂದಾಗ ನಿಮ್ಗೆ ಹೀಗೆ ಬಂದಾಗ ಇಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ, ಈಗ ನಾರ್ತ್ ಅಲ್ಲಿ ಹೋದಾಗ ಈ ಕಡೆ ಹೀಗೆ ಈಸ್ಟ್ ಇಂದ ವೆಸ್ಟ್ ಗೆ ಹೋದಾಗ ಕಡಿಮೆ ಆಗ್ತಾ ಹೋಗುತ್ತೆ ಮಳೆಯ ಪ್ರಮಾಣ. ದೀಸ್ ವೇರಿಯೇಷನ್ಸ್ ಹ್ಯಾವ್ ಗಿವನ್ ರೈಸ್ ಟು ವೆರೈಟಿ ಇನ್ ಲೈಫ್ ಆಫ್ ಪೀಪಲ್. ಈ ಇಷ್ಟೊಂದು ವ್ಯತ್ಯಾಸ ಇದೆ, ತಾಪಮಾನದಲ್ಲಿ ವ್ಯತ್ಯಾಸ ಇದೆ, ಮಳೆಯಲ್ಲೂ ವ್ಯತ್ಯಾಸ ಇದೆ. ಇವುಗಳನ್ನ ನೋಡಿದಾಗ ಆ ಕಂಡೀಷನ್ಸ್ ಗಳಿಗೆ ಅವರು ಅಡಿಕ್ಟ್ ಆಗಿರ್ತಾರೆ ಮತ್ತು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಲೈಫ್ ಅನ್ನ. ಅವರು ತಿನ್ನುವಂತಹ ಫುಡ್ಗಳು ಕೂಡ ಚೇಂಜ್ ಇರುತ್ತೆ ಅಲ್ವಾ. ಈ ವ್ಯತ್ಯಾಸಗಳು ಜನರ ಜೀವನದಲ್ಲಿ ವೈವಿಧ್ಯತೆಗೆ ಕಾರಣವಾಗಿವೆ. ಅವರು ತಿನ್ನುವ ಆಹಾರದಿಂದ ಹಿಡಿದು, ಅವರು ಧರಿಸುವ ಬಟ್ಟೆಗಳಿಂದ ಹಿಡಿದು, ಅವರು ವಾಸಿಸುವ ಮನೆಗಳ ಪ್ರಕಾರದಿಂದ ಹಿಡಿದು ಎಲ್ಲವೂ ಕೂಡ ಚೇಂಜ್ ಇರುತ್ತೆ. ಮನೆಗಳನ್ನು ಕಟ್ಟುವ ರೂಪದಲ್ಲೂ ಕೂಡ ಚೇಂಜ್ ಇರುತ್ತೆ. ಪ್ರದೇಶಕ್ಕೂ ಆ ಕ್ಲೈಮೇಟ್ಗೆ ಸಂಬಂಧಪಟ್ಟಂತೆ ಅವ್ರು ಕಟ್ಟಿದ್ದಾರೆ ನೋಡ್ಕೊಂಡು. ಎಕ್ಸಾಂಪಲ್ ನಮಗೆ ಕಣ್ಣಿಗೆ ಕಾಣುವಂತದ್ದು ಅಂದ್ರೆ ರಾಜಸ್ಥಾನದಲ್ಲಿ ಹೋದಾಗ ರಾಜಸ್ಥಾನದಲ್ಲಿರುವಂತಹ ಮನೆಗಳು ದಪ್ಪ ಗೋಡೆಗಳು ಮತ್ತು ಸಮತಟ್ಟಾದ ಚಾವಣಿಗಳನ್ನು ಹೊಂದಿರ್ತಕ್ಕಂಥದ್ದು. ಯಾಕೆ ಹೊಂದಿರ್ತವೆ ಫೈಂಡ್ ಔಟ್ ಮಾಡಿ ನೋಡೋಣ. ಮತ್ತೆ ನೀವು ಗೋವಾ ಅಥವಾ ತೆರಾಯಿ ಪ್ರದೇಶಗಳಿಗೆ ಹೋದಾಗ ಸ್ಲೋಪಿಂಗ್ ರೂಫ್ಗಳಿರುತ್ತೆ, ಸ್ಲೋಪಿಂಗ್ ಇಳಿಜಾರಿನ ಚಾವಣಿಗಳಿರುತ್ತೆ. ಯಾಕೆ ಇರುತ್ತೆ ಅಂತ ಫೈಂಡ್ ಔಟ್ ಮಾಡಿ ನೋಡೋಣ. ನೀವು ಅಸ್ಸಾಂಗಳಿಗೆ ಹೋದಾಗ ಸ್ಟೀಲ್ಸ್ ಗಳ ಮೇಲೆ ಮನೆಗಳನ್ನು ಕಟ್ಟಿರ್ತಾರೆ. ಅಂದ್ರೆ ಹಿಂಗೆ ನೋಡಿ, ಮನೆಗಳನ್ನ ನಾವೇನ್ ಮಾಡ್ತೀವಿ, ಪಾಯಗಳನ್ನ ತೆಗಿತೀವಿ, ಪಾಯಗಳನ್ನ ತೆಗೆದು ಮನೆಗಳನ್ನ ಕಟ್ಟೆ ಬಿಡ್ತೀವಿ. ಹಂಗಲ್ಲ, ಅಸ್ಸಾಮಲ್ಲಿ ಹಂಗಲ್ಲ. ಫಸ್ಟ್ ಒಂದು ರೂಫ್ ಅನ್ನ ಫಸ್ಟ್ ಇದು ಕೆಳಗಡೆ ಒಂದು ಇದು ಮುಟ್ಕೊಳ್ತಾರ ಮಾಡ್ಕೊಳ್ತಾರೆ, ಅದ್ರ ಮೇಲೆ ಮನೆ ಕಟ್ತಾರ ಅವರು. ಅಂದ್ರೆ ಕೆಳಗಡೆ ನಾವಿಲ್ಲಿ ಬೇಕಾದ್ರೆ ಮುಸ್ಕೊಳ್ಕೊಂಡು ಹೋಗ್ಬೋದು ಒಳಗಡೆ, ಹಂಗಿರುತ್ತಲ್ಲಿ. ಅದ್ರ ಮೇಲೆ ಮನೆ ಕಟ್ಕೊಂಡಿರ್ತಾರೆ. ಯಾಕೆ ಹಿಂಗ್ ಕಟ್ಟಿರ್ತಾರೆ ಅಲ್ಲಿ ಯಾಕೆ ಹಿಂಗ್ ಕಟ್ಟಂಗಿಲ್ಲ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಅಂದ್ರೆ ಡಿಫ್ರೆನ್ಸ್ ಇದೆ. ನೀವು ಏನ್ ಮಾಡ್ಬೇಕಂದ್ರೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡ್ರಿ, ಕಟ್ಟೋದ್ರಲ್ಲೂ ಕೂಡ ಡಿಫ್ರೆನ್ಸ್ ಇದೆ ಅನ್ನೋದು. ಯಾಕೆ ಅಂದ್ರೆ ಆ ಕ್ಲೈಮೇಟ್ ಗೆ ಸಂಬಂಧಪಟ್ಟಂತೆ. ಮತ್ತೆ ನೀವು ಜಮ್ಮು ಕಾಶ್ಮೀರ ಹೋದಾಗ ಅವ್ರು ಬಿದ್ರಲ್ಲಿ ಮನೆ ಕಟ್ಕೋತಾರೆ. ಈ ರೀತಿಯಾಗಿ ನೀವು ಫೈಂಡ್ ಔಟ್ ಮಾಡಬಹುದು ರೀಜನಲ್ ಡಿಫ್ರೆನ್ಸ್ ಗಳನ್ನ. ಇವುಗಳನ್ನ ಈಗ ಕ್ವಶನ್ಗಳು ಮೈಂಡ್ ಅಲ್ಲಿ ಬಂದಿವೆ ಯಾಕೆ ಎಂದು, ಅವುಗಳಿಗೆ ಉತ್ತರವನ್ನ ನಾವು ಹುಡುಕುತ್ತಾ ಹೋಗೋಣ ಮುಂದಿನ ತರಗತಿಗಳಲ್ಲಿ. ಓಕೆ, ಐ ಹೋಪ್ ನಿಮಗೆ ಅರ್ಥ ಆಗ್ತದೆ ಅನ್ಕೊಂಡಿದೀನಿ. ಮತ್ತೆ ನೀವು ನನ್ನ ಇತಿಹಾಸ ತರಗತಿಗಳನ್ನ ಕೂಡ ಕೇಳಬಹುದು. ಇವು ನಾನು ಅನ್ಅಕಾಡೆಮಿ ಪ್ಲಸ್ ಅಲ್ಲಿ 300 ಗಂಟೆಗಳ ಕಾಲ ಇತಿಹಾಸವನ್ನ ಡಿಸ್ಕಸ್ ಮಾಡಿದ್ದೀನಿ. ಅಲ್ಲೂ ಕೂಡ ನೀವು ಒಂದು ಪಾಠವನ್ನ ಕೇಳಬಹುದು. ಅಲ್ಲೂ ಕೂಡ 2 ಅವರ್ಸ್ ಲೈವ್ ಕ್ಲಾಸ್ಗಳಿರುತ್ತೆ. ನೀವು ಬಂದು ಅಲ್ಲಿ ಜಾಯಿನ್ ಆಗಬಹುದು, ಅದರ ಉಪಯೋಗ ಪಡೆದುಕೊಳ್ಳಬಹುದು. ಇಫ್ ನಿಮಗೆ ಅಫೋರ್ಡಬಲ್ ಅನ್ಸಿದೆ, ತುಂಬಾನೇ ಅಫೋರ್ಡಬಲ್ ಇದೆ, ಅನ್ಅಕಾಡೆಮಿ ತುಂಬಾನೇ ಅಫೋರ್ಡಬಲ್ ಇದೆ. ಜಾಯಿನ್ ಆಗಿ ಅಫೋರ್ಡಬಲ್ ಅನ್ಸಿದ್ರೆ, ಬಿಕಾಸ್ EMI ಪೇಮೆಂಟ್ ಆಪ್ಷನ್ ಕೂಡ ನಿಮಗಿದೆ. ಮತ್ತೆ ಲೈವ್ ಡೌಟ್ ಸೆಷನ್ಗಳಿರುತ್ತೆ, ಮನೆಯಿಂದನೇ ಓದಬಹುದು. ಸ್ಟ್ರಕ್ಚರ್ಡ್ ಅಂಡ್ ಫ್ರೀ ಸ್ಪೆಷಲ್ ಕ್ಲಾಸ್ಗಳಿರುತ್ತೆ. ಬಟ್ ನೀವು ಜಾಯಿನ್ ಆಗಿ ನೋಡಿ, ತುಂಬಾ ಅಫೋರ್ಡಬಲ್ ಇದೆ. ಹೀಗೆ ಜಾಯಿನ್ ಆಗೋದು ನೋಡ್ರಿ, ಇಲ್ಲಿ ಪ್ಲಸ್ ಅಂತ ಪ್ಲಸ್ ಕ್ಲಿಕ್ ಮಾಡ್ಕೊಂಡು ನೀವು ಜಾಯಿನ್ ಆಗುವಾಗ ಯು ಕ್ಯಾನ್ ಯೂಸ್ ಮೈ ರೆಫರಲ್ ಕೋಡ್ ನವೀನಾ TR01256. ಯು ವಿಲ್ ಗೆಟ್ 10% ಡಿಸ್ಕೌಂಟ್ ಇನ್ ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್. ಇದನ್ನ ಬರ್ಕೊಡಿರಿ ರೆಫರಲ್ ಕೋಡ್ ಅನ್ನ, ಜಾಯಿನ್ ಆಗುವಾಗ ಯೂಸ್ ಮಾಡಿಕೊಳ್ಳಬಹುದು.
ಓಕೆ, ಐ ಹೋಪ್ ನಿಮಗೆ ಅರ್ಥ ಇದೆ ಅನ್ಕೊಂಡಿದೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ನ, ಬಿಕಾಸ್ ನೋಟಿಫಿಕೇಶನ್ ಪಡ್ಕೊಳ್ತೀರಾ. ಲೈಕ್ ಮಾಡಿ, ನಮ್ಮನ್ನು ಉತ್ತೇಜಿಸಿ, ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ರೀತಿ NCERT ಸಿರೀಸ್ ಇದೆ ಅಂತೇಳಿ ಅವರಿಗೂ ಕೂಡ ಶೇರ್ ಮಾಡಿ ಪ್ಲೇಸ್ಗಳನ್ನ, ಅವರಿಗೂ ಕೂಡ ಉಪಯೋಗ ಪಡ್ಕೊಳ್ತಾರೆ. ಇಷ್ಟು ಜನಕ್ಕೆ ಇಂಗ್ಲಿಷಲ್ಲಿ ಇವೆ ಅಂತೇಳಿ NCERT ಓದೋದೇ ಬಿಟ್ಬಿಡ್ತಾರೆ, ಇಂಗ್ಲಿಷಲ್ಲಿ ಇವೆ ಅಂತೇಳಿ. ಬಟ್ ಅವರಿಗೆ ನಾವು ಹಿಂದೆ ನಿಂತ್ಕೊಂಡು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋ ಒಂದು ಚಿಕ್ಕ ಪ್ರಯತ್ನವನ್ನು ನಾವು ಮಾಡಿದೀವಿ, ನಮ್ಮ ತಂಡ ಮಾಡ್ತಾ ಇದೆ. ಸಪೋರ್ಟ್ ಮಾಡಿ ಇದೇ ರೀತಿಯಾಗಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಅಲ್ಲೂ ಕೂಡ ಕ್ವಿಜ್ಗಳಲ್ಲಿ ಭಾಗಿಯಾಗಿ. ಓಕೆ, ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ.